ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಉಸ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ 7 ತೆನೆನ ತಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ತೆನೆ ಇವನ್ನ ನಾನು ಮಧ್ಯದಲ್ಲಿ ಈ ರೀತಿ ಮುರ್ಕೊಂಡ್ಬಿಟ್ಟು ಕಾಳುಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಬೆರಳುಗಳ ಸಹಾಯದಿಂದ ಈ ರೀತಿ ಬಿಡಿಸ್ಕೊಳ್ಬೇಕಾಗತ್ತಾ. ತುಂಬಾನೇ ರುಚಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದು ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಉಪವಾಸದ ಟೈಮ್ದಲ್ಲಿನೂ ನೀವು ಬ್ರೇಕ್ಫಾಸ್ಟ್ ಆಗಿನೂ ತಿನ್ಬೋದು. ಒಂಥರ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಎಲ್ಲಾನು ಇದೇ ರೀತಿ ಕಾಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಇವನ್ನ ಹುರ್ಕೊಳ್ಳೋಣ. ಇವಾಗ ಎಲ್ಲಾನು ನಾನು 2 ತೆನೆ ತಗೊಂಡಿದ್ಮೇಲೆ 2 ತೆನೆ ಸಮೇತನು ಕಾಳನ್ನ ಉಳಿಸ್ಕೊಂಡಿದ್ದೆ. ಅವೆಲ್ಲ ಕಾಳನ್ನು ನಾನು ಇವಾಗ ತವೆಗೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅದು ಮೇಲ್ಗಡೆ ಎಲ್ಲ ಈಗ ಹಸಿದೆ, ನೀವು ನೋಡ್ಬೋದು ತೆನೆ ಯಾವ ತರ ಕಾಣಿಸ್ತಾ ಇದೆ ಕಾಳುಗಳು. ಅದೇ ಹುರಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್. ಇವಾಗಲೇ ನೋಡ್ಕೊಂಡ್ಬಿಡಿ. ಅವಾಗ ಹುರಿದ ತುಂಬಾನೇ ಟೈಮ್ ಬೇಕಾಗುತ್ತೆ. ಇದಕ್ಕೆ ಹುರಿಯೋದು ಸ್ವಲ್ಪ ಬೇಗ ಆಗೋದಿಲ್ಲ. ಹಾಗೆ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ಹುರ್ಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ರೆ ಸಾಕಾಗತ್ತೆ. ಇಲ್ಲಾಂದ್ರೆ ನೀವು ತುಪ್ಪನೂ ಹಾಕೋಬಹುದು. ತುಪ್ಪನೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನ ನಾನು ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿದ್ದೆ. ಇದಂತೂ ಬೇಯಲಿಕ್ಕೆ ಇಟ್ಟಿದ್ದೆ, ಹೀಗಾಗಿ ಮನೆಯಲ್ಲೇನೆ ಈ ರೀತಿ ಐಸ್ ಕ್ರೀಮ್ ತಯಾರಿಸ್ಕೊಂಡೆ. ಸೂಪರ್ ಆಗಿ ಬಂದಿತ್ತು ಟೇಸ್ಟ್ ಅಂತೂ. ನಾನು ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ಬೋದು. ಇನ್ನು ಹುರಿಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಅಲ್ಲಿ ಕೆಂಪಿಗೆ ಅದು ಕಾಳುಗಳೆಲ್ಲಾನು ಹುರಿಬೇಕು. ಈಗ ನಾನು ಇದಕ್ಕೇನೆ ಉಪ್ಪು ಹಾಕಿ ಹುರಿತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಫ್ರೈ ಆಗಿ ಬರ್ತಾವು. ಸ್ವಲ್ಪ ಕೆಳಗಿನ ಮೇಲೆ ಕೆಳಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಉಪ್ಪು ಎಲ್ಲಾ ಕಡೆನೂ ಹಾಕ್ಬೇಕಲ್ಲ, ಹಂಗಾಗಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಹಾಗೆ ನಾನು ಇದಕ್ಕೆ ನೋಡ್ರಿ ಇನ್ನು ಹುರಿಬೇಕು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುರಿದಿದೆ, ಇನ್ನು ಸ್ವಲ್ಪ ಹುರಿಲಿಕ್ಕೆ ಬಿಡೋಣ. ಎಷ್ಟು ಚೆನ್ನಾಗಿ ಹುರಿತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಅಂದ್ರೆ ತುಂಬಾನೇ ಕಂದು ಬಣ್ಣಕ್ಕೆ ಬರುವವರೆಗೂ ಹುರಿಬೇಡಿ, ಸ್ವಲ್ಪ ಮೀಡಿಯಂ ಇರ್ಲಿ. ಹಸಿ ವಾಸನೆಗಿಂತ ಸ್ವಲ್ಪ ಚೆನ್ನಾಗಿ ಹುರಿದ್ರೇನೆ ಬಾಯಿ ರುಚಿ ಕೊಡತ್ತಲ್ಲ, ಹಂಗಾಗಿ ನಿಮಗ ನೋಡಿದ್ರೆ ಗೊತ್ತಾಗ್ಬಿಡುತ್ತ. ಇಷ್ಟು ಹುರಿದ್ರೆ ಸಾಕಾಗತ್ತ. ಈ ರೀತಿ ಉಸುಳಿ ಮಾಡಿಕೊಟ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಇಷ್ಟ. ಹಾಗೆ ಮಕ್ಕಳು ಸ್ಕೂಲಿಂದ ಬಂದಿರ್ತಾರಲ್ಲ, ಅಂತ ಟೈಮ್ದಲ್ಲಿ ನೀವು ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟ ಆಗತ್ತ. ಮತ್ತೆ ಈಗ ನಾನು ಈಗ ಇಷ್ಟು ಹುರ್ಕೋಬೇಕಾಗತ್ತ. ಈಗ ಇದು ಹುರಿದಾಗಿದೆ. ಒಂದು ತಟ್ಟೆಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕಡೆಗೆ ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ. ಈಗ ಮತ್ತೆ ಸ್ಟವ್ ಆನ್ ಮಾಡಿ ನಾನು ಆ ಕಡಾಯಿನ ಇಟ್ಟಿದ್ದೀನಿ. ಅದೇ ಕಡಾಯಿಗೆ ನಾನು ಈಗ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡ್ರಿ, ಇವಾಗ ಎಣ್ಣೆ ಕಾದ ನಂತರ ನೀವು ಹಸಿ ಶೇಂಗಾ ಕಾಳನ್ನ ಇವಾಗ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಬೇಕಾಗತ್ತ. ಎಣ್ಣೆಲೇನೆ ಫ್ರೈ ಮಾಡ್ಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೂ. ಹಾಗೆ ಇಲ್ಲಿ ನಾನು 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಮತ್ತೆ ಕರಿಬೇವು ಸೊಪ್ಪು ಅಷ್ಟೇ ಒಂದು 10 ರಿಂದ 12 ಎಲೆ ಹಾಕೊಂಡ್ರೆ ನಡೆಯುತ್ತೆ. ಅದನ್ನ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ಹಸಿ ವಾಸನೆ ಹೋಗೋವರೆಗೂ. ಈಗ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿ ತುಂಬಾನೇ ಹೆಲ್ದಿ ಅಲ್ವಾ, ಎಲ್ಲ ಅಡುಗೆಯಲ್ಲೂ ಬಳಸೋದು ತುಂಬಾನೇ ಉಪಯೋಗ ಅಂತ ಹೇಳ್ಬೋದು. ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಆವಾಗಲೇ ಸ್ವಲ್ಪ ಹಾಕಿದ್ವಲ್ಲ ಕಾಳನ್ನ ಹುರಿಲಿಕ್ಕೆ. ಇವಾಗ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಈರುಳ್ಳಿಗೆ ಸ್ವಲ್ಪ ಹುರಿಲಿ ಅಂತ ನಾನು ಈರುಳ್ಳಿಗೂ ಸ್ವಲ್ಪ ರುಚಿ ಹತ್ತಬೇಕಲ್ವಾ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದೆ. ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ರಿ, ಇಷ್ಟು ಹುರಿದಾಗಿದೆ. ಈಗ ನಾನು ಇದಕ್ಕೇನೆ ಮಸಾಲೆ ಖಾರನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮಕ್ಕಳಿಗೂ ಖಾರ ಕಡಿಮೆ ತಿನ್ನೋರಿದ್ರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ನಡೆಯುತ್ತೆ, ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಹಾಗೆ ನಾನು ಖಾರನ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇವಾಗ ಕಾಳನ್ನ ಎತ್ತಿಟ್ಕೊಂಡಿದ್ವಲ್ಲ, ಈಗ ಕಾಳನ್ನ ಇದಕ್ಕೆ ಸೇರಿಸೋಣ ಬನ್ನಿ. ಇವಾಗ ಎಲ್ಲಾನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಕಾಳು ಅದು ಮಸಾಲೆ ಎಲ್ಲ ಹತ್ತಬೇಕು, ಹಂಗೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಎಲ್ಲಾನು
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೇನ್ರಿ. ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಕೊನೆಯಲ್ಲಿ ಫ್ಲೇಮ್ನ ಆಫ್ ಮಾಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರಿ ಈ ಸ್ವೀಟ್ ಕಾರ್ನ್ ಉಸ್ಲಿ ರೆಡಿ ಆಗಿಬಿಡುತ್ತೆ. ನೋಡ್ರಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ, ನೋಡಿದ್ರೇನೆ ತಿನ್ಬೇಕು ಅಂತ ಅನಿಸ್ತದೆ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡ್ರಿ ಇವಾಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿರಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.